ಹಲೋ ಗಾಯ್ಸ್, ಈಗ ನಾನು ನಿಮಗೆ ಕೆಲವು ಸೆಂಟೆನ್ಸ್ನ ಕೊಡ್ತೀನಿ. ಆ ಸೆಂಟೆನ್ಸ್ನ ಓದಿ ಸರಿ ಇದೆಯಾ ಇಲ್ವಾ ಚೆಕ್ ಮಾಡಿ. ಏನು ಮಿಸ್ಟೇಕ್ ಇದೆ ಹುಡುಕಿ. ಶಿ ಮ್ಯಾರಿಡ್ ವಿತ್ ಅ ಡಾಕ್ಟರ್. ಹಿ ವಾಸ್ ಅಡ್ಮಿಟೆಡ್ ಇನ್ ಅ ಹಾಸ್ಪಿಟಲ್. ವೈ ಡಿಡ್ ಯು ಲೈ ರವಿ? ಐ ಸೆಡ್ ಹಿಮ್ that I was coming. You should refer the grammar book. So, ಈ 5 ಸೆಂಟೆನ್ಸಸ್ನಲ್ಲಿ ಏನು ಮಿಸ್ಟೇಕ್ ಕಾಣಿಸ್ತಿದೆ ನಿಮಗೆ? ಓಕೆ, ಐ ವಿಲ್ ಟೆಲ್ ಯು. ನಾವಿಲ್ಲಿ ಯೂಸ್ ಮಾಡಿರೋಂತಹ ವರ್ಬ್ಸ್ಗೆ ಕರೆಕ್ಟ್ ಆದಂಥ ಪ್ರಿಪೋಸಿಷನ್ ಇಲ್ಲ. ಸೊ ಇಟ್ ಈಸ್ ನಾಟ್ ಮ್ಯಾರಿಡ್ ವಿತ್, ಇಟ್ ಈಸ್ ಆಲ್ವೇಸ್ ಮ್ಯಾರಿಡ್ ಟು ಸಂಬಡಿ. ಸೊ ಹೇಳಬೇಕೀಗ ನಾವು ಶಿ ಮ್ಯಾರಿಡ್ ಟು ಅ ಡಾಕ್ಟರ್ ಅಂತ. ಮ್ಯಾರಿಡ್ ವಿತ್ ಅ ಡಾಕ್ಟರ್ ಅಲ್ಲ. ಹಿ ವಾಸ್ ಅಡ್ಮಿಟೆಡ್ ಇನ್ ಅ ಹಾಸ್ಪಿಟಲ್ ಅಲ್ಲ, ಹಿ ವಾಸ್ ಅಡ್ಮಿಟೆಡ್ ಟು ಅ ಹಾಸ್ಪಿಟಲ್. ಅಡ್ಮಿಟ್ ಟು ಇರುತ್ತೆ ಯಾವಾಗಲೂ. ಸೊ ಈ ಥರ ಮಿಸ್ಟೇಕ್ ನಾವು ಯಾಕೆ ಮಾಡ್ತೀವಿ ಅಂದರೆ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗ್ತೀವಿ. ಸೊ ಆ ಥರ ಮಾಡುವಾಗಲೇ ಈ ಥರ ಮಿಸ್ಟೇಕ್ ಆಗೋದು. ಸೊ ರೂಲ್ಸ್ ನೆನ್ಪಿಟ್ಕೊಳ್ಳಿ. ಇವತ್ತು ನಾನು ನಿಮ್ಗೆ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ವೈ ಡಿಡ್ ಯು ಲೈ ರವಿ ಅಲ್ಲ, ವೈ ಡಿಡ್ ಯು ಲೈ ಟು ರವಿ. ಐ ಸೆಡ್ ಹಿಮ್ ಅಲ್ಲ, ಐ ಸೆಡ್ ಟು ಹಿಮ್. ಸೇ ಜೊತೆ ಟು ಇರುತ್ತೆ ಯಾವಾಗಲೂ ಅದ್ರ ಮುಂದೆ ಒಬ್ಬ ಪರ್ಸನ್ ಬಂದಾಗ. ಬಟ್ ಟೆಲ್ ಜೊತೆ ಟು ಇರೋದಿಲ್ಲ. ಯು ಶುಡ್ ರೆಫರ್ ದ ಬುಕ್ ಅಲ್ಲ, ಯು ಶುಡ್ ರೆಫರ್ ಟು ದ ಬುಕ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಯಿತು ಅಂದರೆ ನಾವು ಇಂಗ್ಲೀಷ್ನಲ್ಲಿ ಕೆಲವು ವರ್ಬ್ಸ್ ಜೊತೆ ರಾಂಗ್ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತಾ ಇರ್ತೀವಿ, ಸ್ಪೆಷಲಿ ಇವುಗಳು. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಅದನ್ನೇ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಕಾಮನ್ ಆಗಿ ಯೂಸ್ ಮಾಡುವಂತಹ ವರ್ಬ್ಸ್ ಆ್ಯಂಡ್ ಪ್ರಿಪೋಸಿಷನ್ನ ಕಾಂಬಿನೇಷನ್ಸ್ ನಾನು ನಿಮಗೆ ಡೈರೆಕ್ಟ್ ಡೈಲಾಗ್ ಪ್ರಾಕ್ಟೀಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ನಿಮಗೆ ಈಸಿ ಆಗುತ್ತೆ ಅರ್ಥ ಆಗೋದಕ್ಕೆ. ಸೊ ಇಲ್ಲಿ ನಾನೇನು ಗ್ರಾಮರ್ ಬಗ್ಗೆ ಡೀಪಾಗಿ ಹೋಗ್ತಾ ಇಲ್ಲ. ಸೊ ಎಕ್ಸಾಂಪಲ್ಸ್ ಇರುತ್ತೆ. ನೀವು ಹಳೆ ಕ್ಲಾಸಸ್ ನೋಡಿದರೆ ಇದು ನಿಮಗೆ ಈಸಿ ಅನಿಸುತ್ತೆ. ಆಲ್ ರೈಟ್, ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಓಕೆ, ಫಸ್ಟ್ ನಾವು ಟು ಇಂದ ಸ್ಟಾರ್ಟ್ ಮಾಡೋಣ. ವೇರ್ ಡಿಡ್ ಯು ಗೋ ಟು? ಐ ವೆಂಟ್ ಟು ಮೈ ಆಂಟ್ಸ್ ಹೌಸ್. ಹೂ ಡಿಡ್ ಯು ಟಾಕ್ ಟು? ಐ ಟಾಕ್ಡ್ ಟು ಮೈ ಫಾದರ್. ಹೂ ಡಿಡ್ ಯು ಸ್ಪೀಕ್ ಟು? ಐ ಸ್ಪೋಕ್ ಟು ದ ಪ್ರಿನ್ಸಿಪಾಲ್. ಸೊ ಸ್ಪೀಕ್ ಟು ಅನ್ನೋದು ಹೆಚ್ಚು ಫಾರ್ಮಲ್ ಆಗಿರುತ್ತೆ ಟಾಕ್ ಟುಗಿಂತ. ವೈ ಡಿಡ್ ಯು ಲೈ ಟು ಮೀ? ಐ ಡಿಡೆಂಟ್ ಲೈ ಟು ಯು. ವಾಟ್ ಆರ್ ಯು ಲಿಸನಿಂಗ್ ಟು? ಐ ಆಮ್ ಲಿಸನಿಂಗ್ ಟು ಅ ಪಾಡ್ಕಾಸ್ಟ್. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ಈಗ ನೀವೇ ಆನ್ಸರ್ನ ಹೇಳೋದಕ್ಕೆ ಟ್ರೈ ಮಾಡಿ. ಹೂ ಡಿಡ್ ಯು ರೈಟ್ ಟು? ಐ ರೋಟ್ ಟು ದಿ ಪಾಸ್ಪೋರ್ಟ್ ಆಫೀಸರ್. ಇಲ್ಲಿ ರೈಟ್ ಟು ಸಂಬಡಿ ಅಂದರೆ ಅರ್ಥ ಒಬ್ಬರಿಗೆ ಲೆಟರ್ ಅವ್ರ ಇಮೇಲ್ ಅವ್ರ ಮೆಸೇಜ್ನ ನಾವು ಟೈಪ್ ಮಾಡಿ ಕಳಿಸಿದಾಗ, ಬರೆದು ಕಳಿಸಿದಾಗ. ಸೊ ಇಟ್ಸ್ ಆಲ್ವೇಸ್ ರೈಟ್ ಟು ಸಂಬಡಿ. ಹೂ ಶುಡ್ ಐ ಎಕ್ಸ್ಪ್ಲೈನ್ ದಿಸ್ ಟು? ಯು ಶುಡ್ ಎಕ್ಸ್ಪ್ಲೈನ್ ದಿಸ್ ಟು ರವಿ. ಡೈರೆಕ್ಟ್ಲಿ ಎಕ್ಸ್ಪ್ಲೈನ್ ಟು ಅಲ್ಲ, ಎಕ್ಸ್ಪ್ಲೈನ್ ಸಮಥಿಂಗ್ ಟು ಸಂಬಡಿ. ಇದನ್ನು ಕೂಡ ನೋಟಿಸ್ ಮಾಡ್ತಾ ಇರಿ. ನಾನು ಎಕ್ಸಾಕ್ಟ್ ಪ್ಯಾಟರ್ನೇ ಕೊಟ್ಟಿರ್ತೀನಿ, ನೀವು ಅದನ್ನು ಅದೇ ರೀತಿಯೇ ಓದಿ ನೆನ್ಪಿಟ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ ಬೇರೆಯವ್ರ ಜೊತೆ ಇದನ್ನು. ವಾಟ್ ಡಿಡ್ ಯು ಸೇ ಟು ರವಿ? I said to him that I am coming. Who did you apologize to? I apologized to my teacher. Who did you complain to? I complained to the apartment secretary. Who did you give it to? I gave it to my uncle. Who will you send it to? I will send it to my sister. Who did you present it to? I presented it to the chief guest. Who does this table belong to? It belongs to the house owner. Where are they moving to? They're moving to Hyderabad. ಮೂವಿಂಗ್ ಟು ಸಮ್ ಪ್ಲೇಸ್ ಅಂದರೆ ಒಂದು ಜಾಗದಿಂದ ಆ ಜಾಗನ ಖಾಲಿ ಮಾಡಿಕೊಂಡು ಬೇರೆ ಹೊಸ ಜಾಗಕ್ಕೆ ಶಿಫ್ಟ್ ಆಗೋದು. ಹೂ ಡಿಡ್ ಶಿ ಗೆಟ್ ಮ್ಯಾರಿಡ್ ಟು? ಶಿ ಗಾಟ್ ಮ್ಯಾರಿಡ್ ಟು ಅ ಡಾಕ್ಟರ್. ವಾಟ್ ಆರ್ ಯು ಕಮಿಟೆಡ್ ಟು? ಐ ಆಮ್ ಕಮಿಟೆಡ್ ಟು ಇಂಪ್ರೂವಿಂಗ್ ಸರ್ವಿಸಸ್. ಸೊ ಇಲ್ಲಿ ಕಮಿಟೆಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಆ್ಯಕ್ಟ್ ಆಗ್ತಾ ಇದೆ, ಅಡ್ಜೆಕ್ಟಿವ್ ಥರ ಕೆಲಸ ಮಾಡ್ತಿದೆ ಈ ಸೆಂಟೆನ್ಸ್ನಲ್ಲಿ. Who was she referring to? She was referring to her ex-manager. ಅಂದರೆ ಅರ್ಥ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ, ಅವರನ್ನು ಉಲ್ಲೇಖಿಸಿ ಮಾತಾಡೋದು. What should I refer to?
Refer to grammar book. Who did you reach out to? I reached out to my old friend from college. ಅಂದರೆ ಒಬ್ಬರನ್ನ ಒಂದು ಹೆಲ್ಪ್ಗೋಸ್ಕರ ಅಥವಾ ಏನಾದರೂ ಕೇಳೋದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡೋದು. Who can you really relate to? I can relate to my cousin the most. ಅಂದರೆ ಹೆಚ್ಚು ಹೋಲಿಸ್ಕೊಳ್ಳೋದು ಯಾರಿಗೆ? Who did you submit it to? I submitted it to the receptionist. Who did he introduce you to? He introduced me to his business partner. Who did you report the issue to? I reported it to the security guard. Will you forward this to me? Sure, I will forward this to everyone. What did you offer to the guest? I offered tea to them. What did they offer to you? They offered a new product to me. How did people react to the news? They reacted to it in different ways. Which hospital did he admit to? He was admitted to the Apollo Hospital. What kind of people are you attracted to? I'm attracted to people who speak confidently. Got it? So ಈಗ ನಾವು ನೋಡೋಣ ಫಾರ್ ಜೊತೆ ಯಾವ ಕಾಮನ್ ವರ್ಬ್ಸ್ ಯೂಸ್ ಆಗುತ್ತೆ ಅಂತ. Who are you waiting for? I'm waiting for the Uber. What kind of house are you looking for? I'm looking for a 2-bedroom house. How much did you pay for it? I paid 1,000 rupees for it. What did you ask him for? I asked him for some money. What job did your brother apply for? He applied for a government job. What do you hope for this year? I just hope for a peaceful life. Who did you vote for this time? I voted for the independent candidate. Who do you care for the most? I only care for my parents. What did you exchange the fridge for? I exchanged it for a new model. What are you searching for? I'm searching for my ID card. See, search for something or somebody ಅಂದರೆ ಅವರು ಕಳೆದೋಗಿರ್ತಾರೆ, ಅವರು ಆ ಜಾಗದಲ್ಲಿ ಇರೋದಿಲ್ಲ, ಆಗ ನೀವು ಸರ್ಚ್ ಮಾಡೋದು ಅದನ್ನು ಅವರನ್ನು. ಲುಕ್ ಫಾರ್ ಸಮಥಿಂಗ್ ಸಂಬಡಿ ಅಂದರೆ ಒಂದನ್ನು ಪಡ್ಕೊಳ್ಳೋದಕ್ಕೆ, ಒಂದನ್ನು ತಗೊಳ್ಳೋದಕ್ಕೆ ಯು ಲುಕ್ ಫಾರ್ ಸಮಥಿಂಗ್ ಆರ್ ಸಂಬಡಿ. ಓಕೆ. ಹೂ ಆರ್ ಯು ರಿಯಲಿ ಚಿಯರಿಂಗ್ ಫಾರ್? ಐ ಆಮ್ ಚಿಯರಿಂಗ್ ಫಾರ್ ದ ಪಂಜಾಬ್ ಟೀಮ್ ದಿಸ್ ಸೀಸನ್. What is your city known for? It's known for handicraft products. What is she fighting for? She is fighting for a place in the team. What are they preparing for? They are preparing for the board exam. What does this symbol stand for? It stands for wildlife. Got it? Next, let's look at some verbs that are associated with the preposition at. What are you looking at? I'm looking at the design on the wall. What are you laughing at? I'm laughing at this funny video. So ಇಲ್ಲಿ laugh at something somebody or in ಮುಂದೆ ಬರುವಂಥ ಎಲ್ಲ ವರ್ಬ್ಸ್ನಲ್ಲೂ ಅದನ್ನು ನೋಡಿ ಆ ಆ್ಯಕ್ಷನ್ನ ಮಾಡ್ತೀವಿ, ಅದ್ರ ಕಡೆಗೆ ಆ ಆ್ಯಕ್ಷನ್ನ ಮಾಡ್ತೀವಿ, ಅದರ ಡೈರೆಕ್ಷನ್ನಲ್ಲಿ ಆ ಆ್ಯಕ್ಷನ್ನ ಮಾಡ್ತೀವಿ. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ ನೀವೀಗ. ಹೂ ಆರ್ ಯು ಶೌಟಿಂಗ್ ಆಟ್? ಐ ಆಮ್ ಶೌಟಿಂಗ್ ಅಟ್ ದ ಕಿಡ್ಸ್ ಟು ಕಮ್ ಇನ್ ಸೈಡ್. ಹೂ ಆರ್ ಯು ಸ್ಮೈಲಿಂಗ್ ಆಟ್? ಐ ಆಮ್ ಸ್ಮೈಲಿಂಗ್ ಅಟ್ ದಿಸ್ ಓಲ್ಡ್ ಫೋಟೋ ಆಫ್ ಮೈನ್.
ಅಂದರೆ ಫೋಟೋ ನೋಡಿ ಸ್ಮೈಲ್ ಮಾಡ್ತಿದ್ದೀನಿ. ಹೂ ಆರ್ ಯು ವೇವಿಂಗ್ ಆಟ್? ಐ ಆಮ್ ವೇವಿಂಗ್ ಅಟ್ ಮೈ ಫ್ರೆಂಡ್ ಅಕ್ರಾಸ್ ದ ಸ್ಟ್ರೀಟ್. ಹೂ ಆರ್ ಯು ವಿಂಕಿಂಗ್ ಆಟ್? ಅಂದರೆ ಕಣ್ಣು ಸನ್ನೆ ಮಾಡೋದು, ಕಣ್ಣು ಹೊಡೆಯೋದು. ಐ ಆಮ್ ವಿಂಕಿಂಗ್ ಅಟ್ ದ ಬಾಯ್ ಓವರ್ ದೇರ್. ಹೂ ಆರ್ ಯು ವಿಸ್ಲಿಂಗ್ ಅಟ್? ಐ ಆಮ್ ವಿಸ್ಲಿಂಗ್ ಅಟ್ ದ ಡಾಗ್ ಟು ಕಮ್ ಹಿಯರ್. Who are you pointing at? I'm pointing at the man with a red bag. What are you glancing at? I'm glancing at the clock to check the time. Who are you nodding at? I'm nodding at the waiter to bring the bill. Why are you yelling at them? Yelling ಅಂದ್ರೆ ಕೂಗೋದು. I'm yelling at them to stop fighting. What are you throwing stones at? I'm throwing them at a mango tree. What are you aiming at this year? I'm aiming at a promotion by December. What are you staring at so seriously? I'm staring at the price tag. It's shocking. Got it? Next set of verbs ನೋಡಿ ಈಗ. From ಇಂದ. Where do you come from? I come from Jayanagar. So remember, ಈ ಕ್ವೆಶ್ಚನ್ನ ನೀವು ಯಾರಿಗೆ ಬೇಕಾದರೂ ಕೇಳ್ಬೋದು. ಅವರು ಯಾವ ಊರಿನವರು ತಿಳ್ಕೊಳ್ಬೇಕಾದ್ರೆ, ನೀವು ಎಲ್ಲಿಂದ ಬರ್ತಿರೋದು ಕೇಳೋವಾಗ, ನಿಮ್ದು ಯಾವ ಊರು ಕೇಳೋವಾಗ, ಅಥವಾ ನಿಮ್ಮ ಯಾವ ಏರಿಯಾ ಕೇಳೋವಾಗ, ನೀವು ಎಲ್ಲಿಂದ ಬರೋದು ಅಂತ ಕೇಳಿ ಅವ್ರು ಯಾವ ಪ್ಲೇಸ್ ಯಾವ ಜಾಗ ಅಂತ ಚೆಕ್ ಮಾಡೋದಕ್ಕೆ ಆಗ ಇದನ್ನೇ ಕೇಳಿ. ವೇರ್ ಆರ್ ಯು ಕಮಿಂಗ್ ಫ್ರಮ್ ಅಲ್ಲ, ಯಾವತ್ತು ನೆನ್ಪಿಟ್ಕೊಳ್ಳಿ ವೇರ್ ಡು ಯು ಕಮ್ ಫ್ರಮ್. ಆ್ಯಂಡ್ ಇದಕ್ಕೆ ಆನ್ಸರ್ ಆಗಿ ನೀವು ಹೇಳಬೇಕು ಯಾವತ್ತು ಕೂಡ ಐ ಕಮ್ ಫ್ರಮ್ ನಿಮ್ದು ಯಾವ ಪ್ಲೇಸ್, ಕಂಟ್ರಿ, ಸಿಟಿ ಆಗಿರುತ್ತೋ ಅದು. ಹೂ ಡಿಡ್ ಯು ಬಾರೋ ದಿಸ್ ಫ್ರಮ್? ಐ ಬಾರೋಡ್ ಇಟ್ ಫ್ರಮ್ ರಮೇಶ್. ವಾಟ್ ಈಸ್ ಹಿ ಸಫರಿಂಗ್ ಫ್ರಮ್? He is suffering from a joint pain. Who did you receive this from? I received it from one of my colleagues. How did he escape from them? I don't know how he escaped from them. What are you abstaining from? I'm abstaining from sweets and sugar. ಅಬ್ಸ್ಟೈನ್ ಫ್ರಮ್ ಸಮಥಿಂಗ್ ಅಂದರೆ ಅರ್ಥ ನೀವು ಒಂದನ್ನು ಮಾಡದೆ ಕಂಟ್ರೋಲ್ನಲ್ಲಿರೋದು, ಅದರಿಂದ ದೂರ ಇರೋದು. ಯೂಶ್ವಲಿ ಅದು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಆಗಿರುತ್ತೆ, ಅಥವಾ ಅದನ್ನು ನೀವು ಮಾಡಬಾರ್ದಾಗಿರುತ್ತೆ. ಬಟ್ ನೀವು ಅದನ್ನು ಮಾಡದೆ ಕಂಟ್ರೋಲ್ನಲ್ಲಿದ್ದರೆ ಯು ಆರ್ ಅಬ್ಸ್ಟೈನಿಂಗ್ ಫ್ರಮ್ ಇಟ್, ಯು ಆರ್ ಅಬ್ಸ್ಟೈನಿಂಗ್ ಫ್ರಮ್ ಡೂಯಿಂಗ್ ಇಟ್. ವೇರ್ ಹ್ಯಾಸ್ ಶಿ ಗ್ರ್ಯಾಜುಯೇಟೆಡ್ ಫ್ರಮ್? ಶಿ ಹ್ಯಾಸ್ ಗ್ರ್ಯಾಜುಯೇಟೆಡ್ ಫ್ರಮ್ ಕಾರ್ಮೆಲ್ ಕಾಲೇಜ್. ವಾಟ್ ಆರ್ ಯು ಹೈಡಿಂಗ್ ಫ್ರಮ್ ಮೀ? I'm hiding nothing from you. Has she recovered from the fever? Yes, she has recovered from it. Why did he resign from that post? He resigned from it after facing so much pressure. When is she retiring from service? She is retiring from service next March. Who did they rescue the puppy from? They rescued it from a group of stray dogs. What did you save him from? I saved him from losing money. What does it protect us from? It protects us from harmful UV rays. What did you prevent him from doing? I prevented him from taking a big loan. Got it? Next. In patterns ನೋಡೋಣ ಈಗ. What do you believe in strongly? I believe in hard work and honesty. What did you participate in college? I participated in a quiz competition. What subjects did he fail in? He failed in maths and chemistry. What are they specialized in?
They are specialized in organic skincare products. What did you enroll in? I enrolled in a weekend yoga course. What are you interested in these days? I'm interested in learning psychology. What are you engaged in right now? I'm engaged in teaching a new batch. What are you involved in currently? I'm involved in marketing and advertisement. What is he skilled in? He's skilled in graphic design. What is she experienced in? She is experienced in handling customer complaints. What industry is she employed in now? She is employed in the IT sector. What were you lost in during the lecture? I was lost in my own thoughts. What was the car covered in? It was covered in mud and dirt. What did they succeed in last year? They succeeded in launching their online brand. Next on Nodona. What did they focus on today? They focused on grammar basics. What did she comment on? She commented on my handwriting. What did you decide on finally? I decided on a budget laptop for now. Who do they depend on for money? They depend on me for everything. Who do you rely on for notes? I rely on Neha for notes. What did you congratulate him on? I congratulated him on his new job. What did he insist on? He insisted on going there alone. Insist on something andre or doing something andre adanna madodakke pattu hidiyodu. What is the rule based on? It's based on last year's feedback. What did the new tax impose on? It imposed on popcorn. What topic did he elaborate on? He elaborated on verbs and tenses. What are you betting on? I'm betting on rain before 5 o'clock. ಅಂದರೆ 5 o'clock ಒಳಗೆ ಮಳೆ ಬರುತ್ತೆ ಅಂತ ನಾನು ಬೆಟ್ ಕಟ್ತಾ ಇದ್ದೀನಿ. What are you concentrating on? I'm concentrating on the practical part. And next is over. What are you arguing over? I'm arguing over the mistake in the bill. So ಈಗ ಓವರ್ ಜೊತೆ ವರ್ಬ್ಸ್ ಬಂದರೆ ಅರ್ಥ ಅದರ ಬಗ್ಗೆ ಅಥವಾ ಅದರ ಮೇಲೆ, ಆ ಟಾಪಿಕ್ನ ಮೇಲೆ. ಯಾವುದ್ರ ಬಗ್ಗೆ ನೀವು ಆರ್ಗ್ಯೂ ಮಾಡ್ತಿದ್ರಿ, ಯಾವ ವಿಷಯದ ಮೇಲೆ ನೀವು ಆರ್ಗ್ಯೂ ಮಾಡ್ತಾ ಇದ್ರಿ ಅಂತ ಕ್ವೆಶ್ಚನ್ ಮಾಡ್ತಿರೋದಿಲ್ಲಿ. ವಾಟ್ ಆರ್ ದೇ ಫೈಟಿಂಗ್ ಓವರ್? ದೇ ಆರ್ ಫೈಟಿಂಗ್ ಓವರ್ ಅ ಸ್ಮಾಲ್ ಪಾರ್ಕಿಂಗ್ ಇಶ್ಯೂ. ಫೈಟ್ ಫಾರ್ ಸಮಥಿಂಗ್ ಅಂದರೆ ಅದಕ್ಕೋಸ್ಕರ ಫೈಟ್ ಮಾಡೋದು. ಫೈಟಿಂಗ್ ಓವರ್ ಸಮಥಿಂಗ್ ಅಂದರೆ ಆ ವಿಷಯದ ಮೇಲೆ ಫೈಟ್ ಮಾಡೋದು. ವಾಟ್ ಈಸ್ ಶಿ ಕ್ರೈಯಿಂಗ್ ಓವರ್? ಶಿ ಈಸ್ ಕ್ರೈಯಿಂಗ್ ಓವರ್ ದ ಮನಿ that she lost. What are you worrying over? I'm worrying over my job interview tomorrow. What are you stressing over? I'm stressing over the house shifting. What did he trip over? ಅಂದರೆ ಯಾವುದ್ರ ಮೇಲೆ ಎಡವಿ ಬೀಳುವುದು. He tripped over a bag. What did he fall over? He fell over a child at the entrance. What did you lean over when you fell? I leaned over the baby's cradle. What did you obsess over during college? I obsessed over getting top marks. Who took control over the family business? The eldest son took control over it.
ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ವಿತ್. ಆ್ಯಂಡ್ ನೀವು ಇಲ್ಲಿ ನೋಟಿಸ್ ಮಾಡಿದ್ರೆ ಎಲ್ಲಾದರೂ ಕೂಡ ಈ ವರ್ಬ್ ಆ್ಯಂಡ್ ಪ್ರಿಪೋಸಿಷನ್ ಆದಮೇಲೆ ನೀವೊಂದು ಆ್ಯಕ್ಟಿವಿಟಿ ಅಥವಾ ಒಂದು ಆ್ಯಕ್ಷನ್ನ ತೋರಿಸೋವಾಗ ING ಆ್ಯಕ್ಷನ್ನೇ ಆಗಿರಬೇಕು. ನೋಡಿ ಇಲ್ಲಿ ಅಬ್ಸೆಸ್ ಓವರ್ ಗೆಟಿಂಗ್ ಅಂತ ಇದೆ, ಹಿ ಇನ್ಸಿಸ್ಟೆಡ್ ಆನ್ ಗೋಯಿಂಗ್ ದೇರ್ ಅಲೋನ್ ಅಂತ ಇತ್ತು. ಆ ಥರ ಈ ಪ್ರಿಪೋಷನ್ ಆದಮೇಲೆ ಯಾವುದಾದ್ರೂ ಒಂದು ಆ್ಯಕ್ಷನ್ ಹಾಕ್ತಾ ಇದ್ರೆ, ಆ್ಯಕ್ಟಿವಿಟಿನ ನೀವು ಹಾಕ್ತಿದ್ರೆ ಅದು INGನಲ್ಲೇ ಇರಬೇಕು. ನೀವು ಇನ್ನೊಂದ್ಸರಿ ನೋಡಿ ವಿಡಿಯೋನ, ಆ ವಿಷಯ ಕೂಡ ನೋಟಿಸ್ ಮಾಡಿ. ನೀವು ಪ್ರತಿ ವಿಡಿಯೋನ ಒಂದು 2-3 ಟೈಮ್ಸ್ ಆದರೂ ನೋಡಲೇಬೇಕು. ಬಿಕಾಸ್ ನೀವು ಫಸ್ಟ್ ಟೈಮ್ ನೋಡುವಾಗ ತುಂಬ ವಿಷಯಗಳನ್ನ ಮಿಸ್ ಮಾಡಿರ್ತೀರೋ, ತುಂಬ ವಿಷಯಗಳ ಮೇಲೆ ಫೋಕಸ್ ಮಾಡೇ ಇರೋದಿಲ್ಲ. ಅದು ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಮಾಡೋವಾಗ ಅದನ್ನೆಲ್ಲ ನೀವು ಕವರ್ ಮಾಡ್ತೀರಾ. ಇಟ್ ಹ್ಯಾಪನ್ಸ್. ಸೊ ಎವ್ರಿ ವಿಡಿಯೋನ 2-3 ಟೈಮ್ಸ್ ನೋಡಿ, ಇಯರ್ಫೋನ್ಸ್ ಹಾಕ್ಕೊಂಡು ನೋಡಿ, ನೀವು ಫೋಕಸ್ಡ್ ಆಗಿರ್ಬೋದಾಗ. ಆ್ಯಂಡ್ ನೋಟ್ಸ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ವಿತ್. ಯಾವುದ್ರ ಜೊತೆ ನಾವು ವಿತ್ ಯೂಸ್ ಮಾಡ್ತೀವಿ ನೋಡಿ. Who did you share it with? I shared it with everyone. Who did you discuss it with? I discussed it with my brother. Who did you check with before booking? I checked with the house owner. Who are you chatting with? I'm chatting with my office friends. Who did you share your story with? I shared it with my closest friend. What are you struggling with? I'm struggling with my sleep schedule. Who are you competing with this year? I'm competing with students from all over India. Who are you dealing with this month? I'm dealing with the bank officials. What are you replacing this board with? We are replacing it with the digital board. What are you comparing this with? I'm comparing it with last month's report. What did you cover the table with? I covered it with a white cloth. What did they confuse you with? They confused me with tricky questions. What did he help you with? He helped me with car washing. ಅಂದರೆ ಒಂದು ಕೆಲಸ ಮಾಡೋದಕ್ಕೆ ಅವನು ನನಗೆ ಹೆಲ್ಪ್ ಮಾಡ್ದ. Who helped you with the homework? My sister helped me with the homework. What should I comply with? You should comply with the new GST guidelines. ಅಂದರೆ ಒಂದಕ್ಕೆ ಬದ್ಧವಾಗಿರುವುದು, ಅದರ ಪ್ರಕಾರ ನಡ್ಕೊಳ್ಳೋದು. Who did you team up with? I teamed up with Neha and Shravan. Who did they partner with? They partnered with some YouTubers. Who are you collaborating with? I'm collaborating with the headmaster of a government school. I'm collaborating with the headmaster of a government school. Who will you associate with this time? I'll associate with the same group from last year. Who did you meet with at the event yesterday? I met with a few potential clients. Hopefully something clicks. What is he diagnosed with? He diagnosed with a rare skin condition. When did he break up with her? He broke up with her last month. What did the car collide with? It collided with a big truck. Who did you consult with before making the decision? I consulted with my uncle who is a lawyer. Who are you in touch with from college? Actually, I'm in touch with no one from our college. So guys, that's the list. ವಿಡಿಯೋನ ಇನ್ನೊಂದೆರಡು ಸರಿ ನೋಡಿ, ಚೆನ್ನಾಗಿ ನೋಡಿ, ನೀವು ರಿಪೀಟ್ ಮಾಡಿ, ನೋಟ್ಸ್ ಮಾಡಿಟ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ಹೊಸದು ಕಲ್ತಿದ್ದೀರಾ ಅಂತ ನಿಮ್ಗೆ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಫಸ್ಟ್, ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.